Hi friends, today I am discussing about the ಮ್ಯಾಟ್ರಿಕ್ಸ್ ಲೆಸನ್ನು ಸೆಕೆಂಡ್ ಪಿ ಯು ಸಿಲಿ ಥರ್ಡ್ ಚಾಪ್ಟರ್ ಆಗಿರುತ್ತೆ. ತುಂಬ ಈಸಿ ಮತ್ತು ಇಂಪಾರ್ಟೆಂಟ್ ಲೆಸನ್ ಆಗಿರುತ್ತೆ. ತುಂಬ ಕಾನ್ಸಂಟ್ರೇಟ್ ಮಾಡಿದರೆ ಸ್ಕೋರ್ ಮಾಡ್ಬೋದು ಅಂತ ಹೇಳ್ಬೋದು. ಈಸಿಯಾಗಿ ನಾವೀಗ ವಾಟ್ ಈಸ್ ಮ್ಯಾಟ್ರಿಕ್ಸ್ ನೋಡಿದರೆ, a matrix is an order of rectangular array of the number or functions is called matrix. ಡೆಫಿನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. MCQ ಅಲ್ಲಾದರೂ ಕೊಡ್ಬೋದು, ಇಲ್ಲ ನಿಮಗೆ 1 ಮಾರ್ಕ್ ಕ್ವಶನ್ ಅಂತ ಬಂತಂದರೆ 1 ಮಾರ್ಕ್ಸ್ ಡೆಫಿನೇಷನಿಗೆ ಪಕ್ಕಾ ಇರುತ್ತೆ. ಏನಪ್ಪ ಅಂದರೆ, a matrix is an order of rectangular array A11, A12, A21, A22. ಇದು ಏನಪ್ಪ ಅಂತಂದರೆ, A1 ಇಲ್ಲಿ ಏನೋ ಒಂದು ಎಲಿಮೆಂಟ್ ಇದೆ, ಅದು ಎಲ್ಲಿದೆಯಪ್ಪ ಅಂದರೆ ಫಸ್ಟು ಕಾಲಮಲ್ಲಿ ಫಸ್ಟ್ ರೋ ಅಲ್ಲಿದೆ, ಅದಕ್ಕೆ A11. ಮತ್ತಿದು A12 ಅಂತಂದರೆ ಫಸ್ಟ್ ರೋ ಅಲ್ಲಿ ಸೆಕೆಂಡ್ ಕಾಲಮಲ್ಲಿದೆ. A21 ಅಂತಂದರೆ ಸೆಕೆಂಡ್ ರೋ ಅಲ್ಲಿ ಫಸ್ಟ್ ಕಾಲಮಲ್ಲಿದೆ. A22 ಅಂತಂದರೆ ಸೆಕೆಂಡ್ ರೋ ಅಲ್ಲಿ ಸೆಕೆಂಡ್ ಕಾಲಮಲ್ಲಿದೆ. A31 ಅಂತಂದರೆ ಥರ್ಡ್ ರೋ ಅಲ್ಲಿ ಫಸ್ಟ್ ಕಾಲಮಲ್ಲಿದೆ. A32 ಅಂತಂದರೆ ಥರ್ಡ್ ರೋ ಅಲ್ಲಿ ಸೆಕೆಂಡ್ ಕಾಲಮಲ್ಲಿದೆ. ಇನ್ನು ಆರ್ಡರ್ ಯಾವ ಥರ ಬರೆಯೋದಪ್ಪ ಅಂತಂದರೆ, ಇದು ಫಸ್ಟು ಎಮ್ ಕ್ರಾಸನ್, ಇಲ್ಲಿ ಫಾರ್ಮೇಟ್ ಕರೆಕ್ಟಾಗಿ ನೋಡ್ಕೊಳ್ರಿ, ಇದು ಅರ್ಥ ಆಗಬೇಕಂತಂದರೆ ಇದು IJ ಅಂದರೆ ಇದು ರೋ ಅಂತ, ಇದು ಕಾಲಮ್ ಅಂತ. I ಅಂದರೆ ರೋ, ಇದು ಕಾಲಮ್. M ಕ್ರಾಸ್ N ಅಂತಂದರೆ M ಅಂದರೆ ರೋ, N ಅಂದರೆ ಕಾಲಮ್. ಇದರಲ್ಲಿ ಎಷ್ಟು ರೋ ಇದ್ದಾವಪ್ಪ? 1 2 3 ರೋ ಇದ್ದಾವೆ. ಎಷ್ಟು ಕಾಲಮ್ ಇದ್ದಾವೆ? 1 2 3 ಕ್ರಾಸ್ 2. ಈ ಎಕ್ಸಾಂಪಲ್ ಬೇರೆ ನೋಡೋದಾದರೆ ನಾವು A12, A11, A12, A13, A21, A22, A23, A31, A32, A33 ಈ ಥರ ಇದ್ದರೆ ಇದು 3 ಕ್ರಾಸ್ 3 ಆಗುತ್ತೆ ಆರ್ಡರ್. ಹೆಂಗಪ್ಪ ಅಂತಂದರೆ 1 ರೋ 2 ರೋ 3 ರೋ, 1 ಕಾಲಮ್ 2 ಕಾಲಮ್ 3 ಕಾಲಮ್, 3 ಕ್ರಾಸ್ 3 ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಇದು 1 ಮಾರ್ಕ್ಸಿಗೆ ಕೇಳ್ತಾರೆ, ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ. MCQ ಆದರೂ ಕೇಳ್ಬೋದು. ಕ್ವಶನ್ ಈ ಥರ ಬರುತ್ತೆ, ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 8 ಎಲಿಮೆಂಟ್ಸ್, ಅಂದರೆ ಒಂದು ಮ್ಯಾಟ್ರಿಕ್ಸು 8 ಎಲಿಮೆಂಟ್ಸ್ನ ಹೊಂದಿದೆ. ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್? ಅದರಲ್ಲಿ ಬರೋ ಪಾಸಿಬಲ್ ಆರ್ಡರ್ಸ್ ಯಾವ್ಯಾವಪ್ಪ ಅಂತಂದರೆ, ದ ಪಾಸಿಬಲ್ ಆರ್ಡರ್ಸ್ ಯಾವ್ಯಾವ ಆಗ್ತವೆ ಅಂತಂದರೆ, ಈಗ 8 ಇದೆ ಅಂತಂದರೆ 8 ಯಾವ ನಂಬರಿಂದ ಮಲ್ಟಿಪಲ್ ಆಗುತ್ತೆ ಅಂತ ನೋಡಿ ಬರಿಬೇಕು. 1 ಕ್ರಾಸ್ 8, 1 8 8 ಬರುತ್ತೆ. ಮತ್ತು ಇದು ಉಲ್ಟಾ ಬರಿಬೋದಲ್ಲ, 8 ಕ್ರಾಸ್ 1, 2 ಕ್ರಾಸ್ 4 ಬರಿಬೋದು, 4 ಕ್ರಾಸ್ 2. ಇದೇ ಥರ ಬೇರೆ ಬೇರೆ ಎಕ್ಸಾಂಪಲ್ ನೋಡ್ತಾ ಹೋದರೆ ಫುಲ್ ಇದನ್ನೆಲ್ಲ ಬರೋಲ್ಲ. ನಾವು ಎಲಿಮೆಂಟ್ಸ್ ಯಾವುದು ಅಂತ ಅಷ್ಟೇ ಬರಿತೀನಿ. 24 ಎಲಿಮೆಂಟ್ಸ್ ಅಂತ ಇತ್ತು ಅಂತ ಅಂದರೆ, ಎಲಿಮೆಂಟ್ಸ್ ಇತ್ತು ಅಂತಂದರೆ 1 × 24 ಅಂತ ಕಾಮನಾಗಿ ಎಲ್ಲರೂ ಬರಿಬೋದು. 24 × 1, ಈಗ 2 ಟೇಬಲ್ಸಲ್ಲಿ ನೋಡೋದಾದರೆ 2 12 2s 24, 2 12s 12 2s 3 ಅಲ್ಲಿ 24 ಬರುತ್ತೆ, 3 8s 24, 8 3s 24, 4 ಅಲ್ಲಿ ಬರುತ್ತೆ, 4 6 24, 6 4s 24. ಈ ಥರ 24 ಎಲ್ಲಿ ತನಕ ಬರುತ್ತೆ ಅದಷ್ಟು. ಈಗ ಎಣಿಸ್ತಾ ಹೋಗ್ಬೇಕು, 1 2 3 4 5 6 7 8 ಎಷ್ಟಿದ್ದಾವೆ ಪಾಸಿಬಲ್ ಆರ್ಡರ್ಸು? 8 ಪಾಸಿಬಲ್ ಆರ್ಡರ್ಸ್. ನಂಬರ್ ಕೇಳಿದರೆ ಇದನ್ನ ಬರೀಬೇಕು, ಯಾವ್ಯಾವ ಅಂತ ಕೇಳಿದರೆ ಇದು ಬರೀಬೇಕು. ನೀವು ಈಗ ನಾವು ಕನ್ಸ್ಟ್ರಕ್ಷನ್ ಆಫ್ ಮ್ಯಾಟ್ರಿಕ್ಸ್ ನೋಡೋಣ. ಕನ್ಸ್ಟ್ರಕ್ಷನ್ ಆಫ್ ಮ್ಯಾಟ್ರಿಕ್ಸ್ ಅಂತಂದರೆ ಕ್ವಶನ್ ಈ ಥರ ಬರುತ್ತೆ. ಇದು 1 ಮಾರ್ಕ್ಸ್ ಕ್ವಶನ್ನೇ. construct 3 cross 2 matrix whose element is given by Aij is equal to 1/2 ಮಾಡ್ಯುಲಸ್ ಆಫ್ I - 3j. ಇದು ತುಂಬ ಕಷ್ಟ ಇಲ್ಲ, ಸಿಂಪಲ್ ಆಗಿದೆ. ಫಸ್ಟ್ ನೀವು ಅವ್ರು ಏನು ಕೊಟ್ಟಿದ್ದಾರೆ, 3 ಕ್ರಾಸ್ 2 ಕೊಟ್ಟಿದ್ದಾರೆ.
ರೆಕ್ಟ್ಯಾಂಗುಲರ್ ಹಾಕ್ಕೊತೀರಾ. 3 × 2 ಅಂತ ಅಂದರೆ ನಿಮಗಾಗಲೇ ಹೇಳಿದೆ 3 rows 2 columns. 3 rows ಅಂತ ಅಂದರೆ A11 A21 A31. 2 columns, 1 ಕಾಲಮ್ ಆಲ್ರೆಡಿ ಬರೆದಾಗಿದೆ, ಇನ್ನೊಂದು ಕಾಲಮ್ ಬರೀಬೇಕು. A12 A12 A22 A23. ಅರ್ಥಾಯ್ತಾ? ಈಗ ಅವ್ರು ಏನು ಕೊಟ್ಟಿದ್ದಾರಪ್ಪ, ಈ ಫಾರ್ಮುಲಾ ಬರ್ಕೋಬೇಕು. AIJ 1/2 I - 3J. ಈಗ ನಾವಿಲ್ಲಿ I ಪ್ಲೇಸಿಗೆ ಏನು ಕೊಡೋಣ, 1 ಕೊಡೋಣ. J ಪ್ಲೇಸಿಗೆ 1 ಕೊಡೋಣ. 1/2 I ಪ್ಲೇಸಿಗೆ ಏನು ಕೊಟ್ರಪ್ಪ, 1 ಮೈನಸ್ 3ಗೆ 3. J ಪ್ಲೇಸಿಗೆ ಏನು ಕೊಟ್ರಿ, 1. ಸರಿನಾ? ಈಗ ಯಾವ ಥರ ಬರಿತೀರಾ ಅಂತಂದರೆ ಹಾಫ್ ಬರ್ಕೊತೀರಾ. ಮಾಡಲಸ್ ಆಫ್ 1 ಮೈನಸ್ 3 1s 3. ಮಾಡಲಸ್ ಒಳಗೆ ಇದು ಮೈನಸ್ ಬಂದರೆ ಪ್ಲಸ್ ಆಗುತ್ತೆ, ಎಲ್ರಿಗೂ ಗೊತ್ತಿರೋ ವಿಷಯ. 3ಯಲ್ಲಿ 1 ಹೋದರೆ 2 ಬರುತ್ತೆ. 2 ಕ್ಯಾನ್ಸಲ್ ಆಗಿ 1 ಬರುತ್ತೆ. ಈಗ A11 ಪ್ಲೇಸಿಗೆ ಏನು ಬಂತು ಅಂತ ಅಂದರೆ 1 ಬಂತು. ಸರಿನಾ? ಹೀಗೆ A12 ನೋಡೋಣ. 1/2 ಮಾಡಲಸ್ ಆಫ್ ಎಗೆ I ಇರೋ ಪ್ಲೇಸಲ್ಲಿ 1 ಕೊಡ್ತೀರಾ, ಮೈನಸ್ ಹಾಕ್ತೀರಾ, 3 ಬರೀತೀರಾ. J ಇರೋ ಪ್ಲೇಸಲ್ಲಿ ಏನಿದೆ, 2 ಇದೆ, ಇಲ್ಲಿ 2 ಕೊಡ್ತೀರಾ. ಹಾಫಿಗೆ ಹಾಫ್ ಬರೀತೀರಾ. 1 ಮೈನಸ್ 3 2s 6 ಈಸ್ ಈಕ್ವಲ್ ಟು 1/2. 5 ಬರುತ್ತೆ. 6ಅಲ್ಲಿ 1 ಹೋದರೆ 5. ಆನ್ಸರ್ 5/2. ಈಗ A12 ಇರೋ ಪ್ಲೇಸಲ್ಲಿ ಏನು ಬರೀತೀರಾ, 5/2. ಈಗ A21 ನೋಡೋಣ. A21 1/2 I ಇರೋ ಪ್ಲೇಸಲ್ಲಿ 2 ಬರೀತೀರಾ, ಮೈನಸ್ 3. J ಇರೋ ಪ್ಲೇಸಲ್ಲಿ 1 ಬರೀತೀರಾ. 1/2 2 ಮೈನಸ್ 3 1s 3. 1/2 ಆಗುತ್ತೆ. ಆನ್ಸರಿಗೆ ಏನು ಬರುತ್ತೆ, 1/2. ತುಂಬ ಈಸಿ ಇರುತ್ತೆ, ನೀವು ಕಲಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಷ್ಟ ಅಂದ್ಕೊಂಡ್ರೆ ಯಾವುದೂ ಈಸಿ ಆಗೋಲ್ಲ. ಈಗ I ಪ್ಲೇಸಲ್ಲಿ ಏನು ಬರೀತೀರಾ, 2 ಬರೀತೀರಾ, ಮೈನಸ್ 3ಗೆ 3. J ಪ್ಲೇಸಲ್ಲಿ ಏನು ಬರೀತೀರಾ, 2 ಬರೀತೀರಾ. 1/2 2 ಮೈನಸ್ 3 2s 6 4/2 ಬರುತ್ತೆ. ಹೆಂಗಂತ ಗೊತ್ತಾಯ್ತಾ? 6ಅಲ್ಲಿ 2 ಹೋದರೆ 4. ಮಾಡಲಸ್ ಇದ್ದರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ. 4/2 ಅಂತಂದರೆ 2 ಬರುತ್ತೆ. ಆನ್ಸರ್ 2. ಈಗ ನಾವು ನೆಕ್ಸ್ಟ್ ನೋಡೋದಾದರೆ A31 1/2 3 ಮೈನಸ್ 3. ಇಲ್ಲೇನಿದೆ, J ಪ್ಲೇಸಲ್ಲಿ 1 ಇದೆ. 1/2 3. ಇದು 3 1s 3. 3ಯಲ್ಲಿ 3 ಹೋದರೆ 0. 0 ಇಂಟು ಎನಿಥಿಂಗ್ 0, ಎಲ್ರಿಗೂ ಗೊತ್ತಿರೋ ವಿಷಯ. A32 1/2 I ಏನು ಬರುತ್ತಪ್ಪ, I ಏನಿದೆ 3 ಇದೆ, ಮೈನಸ್ 3. J ಏನಿದೆ 2 ಇದೆ. 1/2 3 ಮೈನಸ್ 6. 1/2 3. ಆನ್ಸರ್ ಏನು ಬರುತ್ತೆ, 3/2. ನೆಕ್ಸ್ಟ್ ಕ್ವಶನ್ನು ತುಂಬ ಇಂಪಾರ್ಟೆಂಟ್, ರಿಪೀಟೆಡ್ ಆಗಿರೋ ಕ್ವಶನ್ ನೋಡಿರಿ. ಅವ್ರು ಏನು ಕೇಳಿದ್ದಾರೆ, ಕನ್ಸ್ಟ್ರಕ್ಟ್ 2 × 2 ಮ್ಯಾಟ್ರಿಕ್ಸ್. 2 × 2 ಅಂತಂದರೆ A11 A12 A21 A22. ಈಗ ಅವರು ಎಲಿಮೆಂಟ್ ಕೊಟ್ಟಿದ್ದಾರೆ AIJ = I/J. ಈಗ ನೀವೇನು ಮಾಡ್ತೀರಪ್ಪ, A11 ಅಂತ ಅಂದರೆ 1/1. 1/1 ಅಂದರೆ ಏನಾಗುತ್ತೆ, 1. ಈಗ A12 ಅಂತ ಅಂದರೆ 1. I ಇರೋ ಪ್ಲೇಸಲ್ಲಿ 1 ಬರೀತೀರಾ, J ಇರೋ ಪ್ಲೇಸಲ್ಲಿ 2 ಬರೀತೀರಾ. 1/2 2/1 2/2 ಅಂತ ಅಂದರೆ ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ ಲಾಸ್ಟಿಗೆ. ಕನ್ಸ್ಟ್ರಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಕ್ವಶನ್.